Hello everyone, welcome back to Nammalax Bangalore Presents Current Issue of the Day episode number 231. ಇವತ್ತಿನ ಎಪಿಸೋಡ್ ನಂಬರ್ 231ರಲ್ಲಿ ವಿ ವಿಲ್ ಡಿಸ್ಕಸ್ ಅಬೌಟ್ 8th ಪೇ ಕಮಿಷನ್ 2026. ಏನಪ್ಪ ಇದು ಪೇ ಕಮಿಷನ್ ಅಂದ್ರೆ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ 8th ಅಂಡ್ 7th ಪೇ ಕಮಿಷನ್, ಯಾರು ಇದನ್ನ ಅಪಾಯಿಂಟ್ಮೆಂಟ್ ಮಾಡ್ತಾರೆ, ನಿಮ್ಮ ನ್ಯೂ ಸ್ಯಾಲರಿ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಎಷ್ಟು ಇನ್ಕ್ರೀಸ್ ಆಗುತ್ತೆ ಎಲ್ಲವನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಟುಡೇಸ್ ಟಾಪಿಕ್ ಈಸ್ 8th ಪೇ ಕಮಿಷನ್ 2026. Big hike or big burden? Will it boost salaries or strain India's economy? So we'll discuss about everything about pay commission. ಸೊ ಸಿಂಪಲ್ ವರ್ಡ್ಸ್ ಅಲ್ಲಿ ಪೇ ಕಮಿಷನ್ ಏನಪ್ಪಾ ಅಂತಂದ್ರೆ ಇಟ್ ಈಸ್ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಯಾಕಪ್ಪ ನಾನ್ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂತಂದ್ರೆ ಇಟ್ ಈಸ್ ನೋ ವೇರ್ ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್. ಮೆನ್ಷನ್ಡ್ ಇನ್ ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ರಾಂಗ್ ಆಗುತ್ತೆ. ಸೊ ಇಟ್ ಈಸ್ ಬೇಸಿಕಲಿ ಅಡ್ವೈಸರಿ ಬಾಡಿ. ಸೊ ಇದನ್ನ ಅಪಾಯಿಂಟ್ ಮಾಡೋದು ಯಾರಪ್ಪ ಅಂತಂದ್ರೆ it is appointed by Union Cabinet to review and revise salaries, pensions and allowances of the central government employees. ಇದೇನಪ್ಪ ಅಂತಂದ್ರೆ ಎವ್ರಿ 10 ಇಯರ್ಗೆ ಒನ್ಸ್ ಇದನ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಪ್ರೀವಿಯಸ್ ಆಗಿ 7th ಪೇ ಕಮಿಷನ್ 2015 ಅಥವಾ 2016 ಅಲ್ಲಿ ಪ್ರೊವೈಡ್ ಮಾಡಿತ್ತು. ಇವಾಗ 8th ಪೇ ಕಮಿಷನ್ 2026ಗೆ ಇಂಪ್ಲಿಮೆಂಟ್ ಆಗ್ತಾ ಇದೆ. ಸೊ ದಿಸ್ ನ್ಯೂ ಪೇ ಕಮಿಷನ್ ಪ್ರಕಾರ ಟೋಟಲ್ ಆಗಿ 1 crore ಬೆನಿಫಿಷರಿ ಇದ್ದಾರೆ. ಅಂದ್ರೆ ಇಟ್ ಇಂಪ್ಯಾಕ್ಟ್ಸ್ 47 lakh ಆಕ್ಟಿವ್ ಎಂಪ್ಲಾಯೀಸ್ ಅಂಡ್ 52 lakh ಪೆನ್ಷನಿಯರ್ಸ್ ಅಕ್ರಾಸ್ ಇಂಡಿಯಾ. ಓಕೆ, ವೆರಿ ಇಂಪಾರ್ಟೆಂಟ್. ಯಾರಪ್ಪ ಅಂದ್ರೆ ಯೂನಿಯನ್ ಎಂಪ್ಲಾಯೀಸ್ ಅಂತ ಹೇಳ್ಬೇಕು. ಓಕೆ, ನೆಕ್ಸ್ಟ್ ಇದು ಡಿಕೇಡಲ್ ರಿವ್ಯೂ ಅಂದ್ರೆ ಕಾನ್ಸ್ಟಿಟ್ಯೂಟೆಡ್ ಎವ್ರಿ ಒನ್ಸ್ 10 years ಟು ಎನ್ಶ್ಯೂರ್ ಫೇರ್ ಕಂಪೆನ್ಸೇಷನ್ ಇಸ್ ಅಲೈನ್ಡ್ ವಿತ್ ಎಕನಾಮಿಕ್ ಕಂಡೀಷನ್ಸ್. ಅಂದ್ರೆ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇರುತ್ತೆ, ಎಕನಾಮಿಕ್ ಕಂಡೀಷನ್ಸ್ ಚೇಂಜ್ ಆಗ್ತಾ ಇರುತ್ತೆ, ಅದಕ್ಕೋಸ್ಕರ ಕಂಪೆನ್ಸೇಷನ್, ಅದಕ್ಕೋಸ್ಕರ ಸ್ಯಾಲರಿ ಕೂಡ ಚೇಂಜ್ ಆಗಬೇಕು. ಅದನ್ನ ಡಿಸೈಡ್ ಮಾಡೋದು ಯಾರಪ್ಪ ಅಂತಂದ್ರೆ ಪೇ ಕಮಿಷನ್ ಅಂತ. ಓಕೆ, ಸೊ ಬಿಫೋರ್ ವಿ ಡಿಸ್ಕಸ್ ಅಬೌಟ್ ದಿ 8th ಪೇ ಕಮಿಷನ್, ಫಸ್ಟ್ ಲೆಟ್ ಅಸ್ ಡಿಸ್ಕಸ್ ಪೇ ಕಮಿಷನ್ ಬಗ್ಗೆ ಇನ್ನೊಂದ್ ಸ್ವಲ್ಪ ಬೇಸಿಕ್ಸ್ ನೋಡೋಣ. ಫಸ್ಟ್ ಏನಪ್ಪಾ ಅಂತಂದ್ರೆ ಯೂನಿಯನ್ ಕ್ಯಾಬಿನೆಟ್ ಇರುತ್ತಲ್ಲ, ಅದು ಟರ್ಮ್ಸ್ ಆಫ್ ರೆಫರೆನ್ಸ್ ನ ಅಪ್ರೂವ್ ಮಾಡುತ್ತೆ. ಟರ್ಮ್ಸ್ ಆಫ್ ರೆಫರೆನ್ಸ್ ನ ಅಪ್ರೂವ್ ಮಾಡಿ ಅಫಿಷಿಯಲ್ ಸ್ಕೋಪ್ ಮತ್ತೆ ಟೈಮ್ ಲೈನ್ ನ ಔಟ್ಲೈನ್ ಮಾಡುತ್ತೆ. ಅಫಿಷಿಯಲ್ ಸ್ಕೋಪ್ ಅಂಡ್ ಟೈಮ್ ಲೈನ್ ನ ಔಟ್ಲೈನ್ ಮಾಡುತ್ತೆ. ಇದ್ರ ಪ್ರಕಾರ 2024 ಅಲ್ಲಿ ಟೈಮ್ ಲೈನ್ ನ ಔಟ್ಲೈನ್ ಮಾಡಿದ್ರು. ಅದಾದ್ಮೇಲೆ ಏನಾಗುತ್ತೆ, ಗವರ್ನಮೆಂಟ್ ಏನ್ ಮಾಡುತ್ತೆ, ಗವರ್ನಮೆಂಟ್ ಆಫ್ ಇಂಡಿಯಾ ಮಾಡುತ್ತೆ, ಪೇ ಕಮಿಷನ್ ನ ಅಪಾಯಿಂಟ್ ಮಾಡುತ್ತೆ. ಅಪಾಯಿಂಟ್ಸ್ ಪೇ ಕಮಿಷನ್. ಈ ಪೇ ಕಮಿಷನ್ ಅಲ್ಲಿ ಏನಿರುತ್ತೆ ಅಂದ್ರೆ ನಾರ್ಮಲ್ ಆಗಿ ಒಬ್ಬ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ತಾರೆ, ಪ್ಲಸ್ ಎಕನಾಮಿಸ್ಟ್ ಇರ್ತಾರೆ, ಅದೇ ಏನಂತಾರೆ ಪ್ರಾಮಿನೆಂಟ್ ಎಕನಾಮಿಸ್ಟ್ ಇರ್ಬೋದು, ಜೂನಿಯರ್ಸ್ ಆಗಿರ್ಬೋದು, ಆತರ ಎಲ್ಲ ಇರ್ತಾರೆ. ಅದಾದ್ಮೇಲೆ ವೇರಿಯಸ್ ಇಂಪಾರ್ಟೆಂಟ್ ಮಿನಿಸ್ಟ್ರಿ ಮೆಂಬರ್ಸ್ ಇರ್ತಾರೆ. ಓಕೆ, ಅಪಾಯಿಂಟ್ ಮಾಡ್ತಾರೆ. ಆಮೇಲೆ ಡಿಫೆನ್ಸ್ ಅಡ್ಮಿನಿಸ್ಟ್ರೇಷನ್ ಕಡೆಯಿಂದ ಮೆಂಬರ್ಸ್ ನ ಅಪಾಯಿಂಟ್ ಮಾಡ್ತಾರೆ. ಅದಾದ್ಮೇಲೆ ಕಮಿಷನ್ ಏನ್ ಮಾಡುತ್ತೆ, 1 ವರ್ಷದವರೆಗೂ 18 months ವರೆಗೂ ಅದನ್ನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ಫೈನಲಿ ರಿಪೋರ್ಟ್ ನ ಸಬ್ಮಿಟ್ ಮಾಡುತ್ತೆ. ಆಫ್ಟರ್ 18 months ರಿಪೋರ್ಟ್ ನ ಸಬ್ಮಿಟ್ ಮಾಡುತ್ತೆ. ರಿಪೋರ್ಟ್ ಸಬ್ಮಿಟ್ ಮಾಡಿದ ಮೇಲೆ ಗವರ್ನಮೆಂಟ್ ಏನ್ ಮಾಡುತ್ತೆ, ಅದನ್ನ ರಿವ್ಯೂ ಮಾಡುತ್ತೆ, ಮಾಡಿಫೈ ಮಾಡುತ್ತೆ, ಟರ್ಮ್ಸ್ ಆಫ್ ರೆಫರೆನ್ಸ್ ನ ಅಕ್ಸೆಪ್ಟ್ ಮಾಡ್ಕೊಂಡು ಏನ್ ಮಾಡುತ್ತೆ, ಇದನ್ನ ಜಾರಿಗೆ ತರುತ್ತೆ. ಸೊ ಇದ್ರ ಪ್ರಕಾರ January 1, 2026ಗೆ 8th ಪೇ ಕಮಿಷನ್ ಅವರ ರಿಕಮೆಂಡೇಶನ್ ಜಾರಿಗೆ ಬರ್ತಾ ಇದೆ. ಓಕೆ, ಸೊ ಇವಾಗ ಲೆಟ್ ಅಸ್ ಡಿಸ್ಕಸ್ ಅಬೌಟ್ 8th ಪೇ ಕಮಿಷನ್. ಕಾನ್ಸ್ಟಿಟ್ಯೂಷನ್ ಟೈಮ್ ಲೈನ್ ಅಂತಂದ್ರೆ ಇಟ್ ವಾಸ್ ಕಾನ್ಸ್ಟಿಟ್ಯೂಟೆಡ್ ಇನ್ ಲೇಟ್ 2024. ಇಂಪ್ಲಿಮೆಂಟೇಷನ್ ಡೇಟ್ ಅಂತಂದ್ರೆ ಶೆಡ್ಯೂಲ್ಡ್ ಫಾರ್ 1st January 2026 ವಿತ್ ಪಾಸಿಬಲ್ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್. ಸೊ ಆಲ್ರೆಡಿ ಇವಾಗಿನ ಪ್ರಕಾರ ರೀಸೆಂಟ್ ನ್ಯೂಸ್ ಅಂದ್ರೆ ಎಸ್ಟರ್ಡೇ ನ್ಯೂಸ್ ಪ್ರಕಾರ 2026 January 1st ಇಂದ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಗವರ್ಮೆಂಟ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ. ಸೊ ಕೋರ್ ಅಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ಆಗ್ಲೇ ಹೇಳ್ದಂಗೆ ಕಾಂಪ್ರಿಹೆನ್ಸಿವ್ಲಿ ರಿವ್ಯೂ ಪೇ ಸ್ಟ್ರಕ್ಚರ್ಸ್, ಅಲೋವೆನ್ಸಸ್ ಅಂಡ್ ಪೆನ್ಷನ್ ಸಿಸ್ಟಮ್ಸ್ ಇನ್ ದ ಲೈಟ್ ಆಫ್ ಇನ್ಫ್ಲೇಷನ್, ಕಾಸ್ಟ್ ಆಫ್ ಲಿವಿಂಗ್ ಅಂಡ್ ಡಿಜಿಟಲ್ ಎರಾ ವರ್ಕಿಂಗ್ ಕಂಡೀಷನ್ಸ್. ಏಮ್ ಏನಪ್ಪಾ ಅಂತಂದ್ರೆ ಟು ಮಾಡರ್ನೈಸ್ ಇಂಡಿಯಾ ಸ್ಯಾಲರಿ ಸ್ಟ್ರಕ್ಚರ್ ವೈಲ್ಸ್ಟ್ ಬ್ಯಾಲೆನ್ಸಿಂಗ್ ಫೇರ್ನೆಸ್ ಅಂಡ್ ಫಿಸ್ಕಲ್ ಡಿಸಿಪ್ಲಿನ್. ಓಕೆ, ಸೊ 8th ಪೇ ಕಮಿಷನ್ ಬಗ್ಗೆ ಡಿಸ್ಕಸ್ ಮಾಡ್ಬೇಕಂತಂದ್ರೆ 8th ಪೇ ಕಮಿಷನ್ ಅವರ ಮೆಂಬರ್ಸ್ ಯಾರಪ್ಪ ಅಂತಂದ್ರೆ ಚೇರ್ಪರ್ಸನ್ ಶ್ರೀಮತಿ ಜಸ್ಟಿಸ್ ರಂಜನ್ ಪ್ರಕಾಶ್ ದೇಸಾಯಿ, ಇವರೇ ಫಾರ್ಮರ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್. ನೆಕ್ಸ್ಟ್ ಪ್ರೊಫೆಸರ್ ಪುಲಕ್ ಘೋಷ್, ಈ ಬಿಲಾಂಗ್ಸ್ ಟು ಪ್ರೊಫೆಸರ್ IIM ಬೆಂಗಳೂರು, ಇವರೇ ಪುಲಕ್ ಘೋಷ್. ಅದಾದ್ಮೇಲೆ ಶ್ರೀ ಪಂಕಜ್ ಜೈನ್ ಹೂ ಇಸ್ ಕರೆಂಟ್ಲಿ ಸೆಕ್ರೆಟರಿ ಆಫ್ ಪೆಟ್ರೋಲಿಯಂ ನ್ಯಾಚುರಲ್ ಗ್ಯಾಸ್, ಮೆಂಬರ್ ಸೆಕ್ರೆಟರಿ ಪಂಕಜ್ ಜೈನ್. ಓಕೆ, ಇದಕ್ಕಿಂತ ಪ್ರಯರ್ ಹಿಸ್ಟರಿ ಆಫ್ ದಿ ಪೇ ಕಮಿಷನ್ ನೋಡಿದ್ರೆ ಫಸ್ಟ್ ಪೇ ಕಮಿಷನ್ ನ ಯಾವಾಗ ಇಂಟ್ರೊಡ್ಯೂಸ್ ಮಾಡಿದ್ರ ಅಂದ್ರೆ 1947 to 59. ಇದರ ಚೇರ್ಮನ್ ಆಗಿದ್ರ ಅಂದ್ರೆ ಶ್ರೀನಿವಾಸ ವರದಾಚಾರ್ಯರ್. ಸೆಕೆಂಡ್ ಪೇ ಕಮಿಷನ್ 1959 ಇಂದ 1973, ಚೇರ್ಪರ್ಸನ್ ಜಗನ್ನಾಥ ದಾಸ್. ಥರ್ಡ್ ಪೇ ಕಮಿಷನ್ 73 ಇಂದ 87, ರಘುಬೀರ್ ದಯಾಲ್. ಫೋರ್ತ್ ಪೇ ಕಮಿಷನ್ 87 ಇಂದ 96,
PN ಸಿಂಗಲ್ ಚೇರ್ಮನ್ ಇದ್ರು. ಫಿಫ್ತ್ ಪೇ ಕಮಿಷನ್ 96 ಇಂದ 2006 ಜಸ್ಟಿಸ್ ಎಸ್ ರತ್ನವಲ್ ಪಾಂಡಿಯನ್ ಇದ್ರು. ಸಿಕ್ಸ್ತ್ ಪೇ ಕಮಿಷನ್ 2006 ಇಂದ 2016 BN ಶ್ರೀಕೃಷ್ಣ, ಜಸ್ಟಿಸ್ BN ಶ್ರೀಕೃಷ್ಣ. ನೀವು ಡಾಟಾ ಪ್ರೊಟೆಕ್ಷನ್ ಪಾಲಿಸಿ ಬಗ್ಗೆ ಕೇಳಿದಾಗ ಗೊತ್ತಿರುತ್ತೆ ನಿಮಗೆ. ದೆನ್ ಸೆವೆಂತ್ ಪೇ ಕಮಿಷನ್ 2016 ಇಂದ ಅಶೋಕ್ ಕುಮಾರ್ ಮತ್ತು 2026 ವರೆಗೆ ಇದ್ರು. ಇವಾಗ ಏತ್ ಪೇ ಕಮಿಷನ್ ಯಾರಪ್ಪ ಅಂತಂದ್ರೆ ಜಸ್ಟಿಸ್ ರಂಜನ್ ಪ್ರಕಾಶ್ ದೇಸಾಯಿ. ಸೊ ಪ್ರಿಲಿಮ್ಸ್ ಅಲ್ಲಿ ಕೇಳುವಂತ ಚಾನ್ಸಸ್ ಕಡಿಮೆ ಇರುತ್ತೆ, ಬಟ್ ಆದ್ರೂ ಜಸ್ಟ್ ನೆನಪಿಟ್ಕೊಂಡಿರಿ. ಓಕೆ, ಅಟ್ಲೀಸ್ಟ್ ಕಾಂಪೋಸಿಷನ್ ಯಾವ ತರ ಅಂತ ನೆನಪಿಟ್ಕೊಂಡಿರಿ. ಓಕೆ, ಸೊ ಕೀ ಕಾಂಪೋನೆಂಟ್ಸ್ ಆಫ್ ಪೇ ರಿವಿಷನ್ ಏನಪ್ಪ ಅಂತಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅಂದ್ರೆ ಫಿಟ್ಮೆಂಟ್ ಫ್ಯಾಕ್ಟರ್. ಏನಪ್ಪ ಇದು ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೆ ಅಕಾರ್ಡಿಂಗ್ ಟು ದ ರಿಪೋರ್ಟ್ ಅಂದ್ರೆ ಈ ವರ್ಷದ ಫಿಟ್ಮೆಂಟ್ ಫ್ಯಾಕ್ಟರ್ ಈಸ್ ಬಿಟ್ವೀನ್ 1.86 to 2.86 ಅಂತ ಇರುತ್ತೆ. ಸೊ ಫಿಟ್ಮೆಂಟ್ ಫ್ಯಾಕ್ಟರ್ ಏನಪ್ಪಾ ಅಂತಂದ್ರೆ ನಿಮ್ಮ ಬೇಸಿಕ್ ಪೇ ಎಷ್ಟಿರುತ್ತಲ್ಲ, ಸೊ ಆ ಬೇಸಿಕ್ ಪೇಗೆ ಫಿಟ್ಮೆಂಟ್ ಫ್ಯಾಕ್ಟರ್ ನ ಮಲ್ಟಿಪ್ಲೈ ಮಾಡಿದ್ರೆ ನೀವು ಬೇಸಿಕ್ ಸ್ಯಾಲರಿ ಡಿಸೈಡ್ ಮಾಡಬಹುದು. ಓಕೆ, ಸೊ ನಾರ್ಮಲ್ ಆಗಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಕಂಪ್ಲೀಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು ತುಂಬಾ ಡಿಫಿಕಲ್ಟ್ ಆಗಿದೆ, ಹೇಳ್ತೀನಿ ಮುಂದೆ. ಬಟ್ ಇವಾಗ ಬೇಸಿಕಲಿ ಫಿಟ್ಮೆಂಟ್ ಫ್ಯಾಕ್ಟರ್ ಅಂದ್ರೆ ಇಟ್ ಈಸ್ the multiplier that defines how much salary rises. That is the most critical element determining the overall pay increase. So fitment factor very important. So ಈ ವರ್ಷದ fitment factor approximately 3 ಅಂತ ಹೇಳಿದ್ದಾರೆ, but it is anywhere between 1.86 to 2.86 ಅಂತ. So for example ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಬೇಸಿಕ್ ಪೇ ರಿವಿಷನ್ ಅಂತ. ಸೊ ಕರೆಂಟ್ ಬೇಸಿಕ್ ಸ್ಯಾಲರಿ is multiplied by the fitment factor to arrive at new basic pay structure. ಇದಾದ್ಮೇಲೆ ಡಿಯರ್ನೆಸ್ ಅಲವೆನ್ಸ್ ರಿಸೆಟ್ ಅಂತ. ಅಂದ್ರೆ ಡಿಯರ್ನೆಸ್ ಅಲವೆನ್ಸ್ ಇಸ್ ಸೆಟ್ ಟು ರೀಸೆಟ್ ಟು 0% at the implementation. ಆಮೇಲೆ ಅದನ್ನ ಎವ್ರಿ 6 months ಗೆ ರಿವೈಸ್ ಮಾಡ್ತಾರೆ ಬೇಸ್ಡ್ ಆನ್ ದ ಇನ್ಫ್ಲೇಷನ್. ಏನಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ದೆನ್ ಅಲವೆನ್ಸಸ್ ರೀಕ್ಯಾಲ್ಕುಲೇಷನ್. ಅಲವೆನ್ಸ್ ರೀಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತಾರೆ? ಹೋಮ್ ರೆಂಟ್ ಅಲವೆನ್ಸ್, ಟ್ರಾವೆಲ್ ಅಲವೆನ್ಸ್ ಅಂಡ್ ಅದರ್ ಅಲವೆನ್ಸಸ್ ಅಂಡ್ ಆಲ್ಸೋ ಡಿಡಕ್ಷನ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಟೋಟಲ್ ಆಗಿ ನ್ಯೂ ಬೇಸಿಕ್ ಪೇ ಸ್ಟ್ರಕ್ಚರ್ ನ ತಗೊಂಡ್ಬರ್ತಾರೆ. ದೆನ್ ಪೆನ್ಷನ್ ರಿವಿಷನ್. ಪೆನ್ಷನ್ ರಿವಿಷನ್ ಅಂದ್ರೆ ರಿಟೈರ್ಡ್ ಎಂಪ್ಲಾಯೀಸ್ಗೆ to benefit using the same fitment factor is applied to the current employees. ಅದೇ ಫಿಟ್ಮೆಂಟ್ ಫ್ಯಾಕ್ಟರ್ ಯೂಸ್ ಮಾಡ್ಕೊಂಡು ಪೆನ್ಷನ್ ಇಯರ್ ಕೂಡ ಚೇಂಜ್ ಮಾಡ್ತಾರೆ. ಯಾಕೆಂದ್ರೆ ಪೆನ್ಷನ್ ಅವರು ಕೂಡ ಫಿಕ್ಸ್ಡ್ ಸ್ಯಾಲರೀಸ್ ಎಂಪ್ಲಾಯೀಸ್ ತರನೇ ಅವರು. ಸೊ ಅವ್ರಿಗೂ ಕೂಡ ಇನ್ಫ್ಲೇಷನ್ ಇಶ್ಯೂ ಆಗ್ತಿರುತ್ತೆ, ಅವ್ರಿಗೂ ಕೂಡ ಇನ್ಫ್ಲೇಷನ್ ಎಫೆಕ್ಟ್ ಮಾಡ್ತಿರುತ್ತೆ. ಅದಕ್ಕೋಸ್ಕರ ಅದನ್ನ ಅಡ್ರೆಸ್ ಮಾಡೋದಕ್ಕೋಸ್ಕರ ಪೆನ್ಷನ್ ಇಯರ್ಗೂ ಕೂಡ ಫಿಟ್ಮೆಂಟ್ ಫ್ಯಾಕ್ಟರ್ ಇಂದ ಪೆನ್ಷನ್ ನ ಚೇಂಜ್ ಮಾಡ್ತಾರೆ. ಓಕೆ, ನಾವು ಅಕಾರ್ಡಿಂಗ್ ಟು ದ 8th ಪೇ ಕಮಿಷನ್ ಪ್ರಕಾರ ಎಕ್ಸ್ಪೆಕ್ಟೆಡ್ ಸ್ಯಾಲರಿ ಎಷ್ಟಪ್ಪ ಅಂತಂದ್ರೆ ಬೇಸ್ಡ್ ಆನ್ ದ ಫಿಟ್ಮೆಂಟ್ ಫ್ಯಾಕ್ಟರ್ ರೇಂಜಿಂಗ್ ಬಿಟ್ವೀನ್ 1.83 to 2.46 ಸಾರಿ 1.86 ಅಲ್ಲ 1.83 to 2.46 ಅಂತ. ಎಂಪ್ಲಾಯೀಸ್ ಕ್ಯಾನ್ ಎಕ್ಸ್ಪೆಕ್ಟ್ ಸಬ್ಸ್ಟಾನ್ಷಿಯಲ್ ಪೇ ಹೈಕ್ಸ್ ಅಂತ. ಸೊ ಬೇಸಿಕ್ ಸ್ಯಾಲರಿ ಇವಾಗಿರುವಂತ 7th ಪೇ ಕಮಿಷನ್ ಪ್ರಕಾರ 18,000 ಇದೆ. ಓಕೆ, 18,000 ಇದೆ. ಇದಕ್ಕೆ ಫಿಟ್ಮೆಂಟ್ ಫ್ಯಾಕ್ಟರ್ 1.83 ಇಂದ 2.46. ನ್ಯೂ ಇನ್ಕಮ್ ಬೇಸಿಕಲಿ 32,000 to 44 ಆಗುತ್ತೆ. ಪ್ಲಸ್ ಹೋಮ್ ರೆಂಟ್ ಅಲವೆನ್ಸ್, ಟ್ರಾವೆಲ್ ಅಲವೆನ್ಸ್ ಎಲ್ಲ ಸೇರಿಸಿ ಬಿಟ್ವೀನ್ ದ ರೇಂಜ್ ಆಫ್ 45,000 ಇಂದ 60,000 ಆಗುತ್ತೆ. ಸೊ ವೆರಿ ಬೇಸಿಕ್ ಸ್ಯಾಲರಿ, ಬೇಸಿಕ್ ಪೇಮೆಂಟ್ ಫಾರ್ ದ ಯೂನಿಯನ್ ಗವರ್ಮೆಂಟ್ ಎಂಪ್ಲಾಯಿ ಫ್ರಮ್ ನೌ ಆನ್ವರ್ಡ್ಸ್ ವಿಲ್ ಬಿ ಎಷ್ಟಪ್ಪ ಅಂತಂದ್ರೆ 45 ಇಂದ 60,000 ಇರುತ್ತೆ. ಫಾರ್ ಎಕ್ಸಾಂಪಲ್ 50,000 ಇತ್ತಂದ್ರೆ ಮಲ್ಟಿಪ್ಲೈ ಆಗಿ 91,000 or 1,23,000 ಬರುತ್ತೆ. ಸೊ ಆಲ್ಮೋಸ್ಟ್ 1.5 lakh ಆಗುತ್ತೆ. ನಿಮ್ಮ ಸ್ಯಾಲರಿ 1 lakh ಇತ್ತಂದ್ರೆ ಮಲ್ಟಿಪ್ಲೈ ಮಾಡಿ ಟೋಟಲ್ ಆಗಿ 2.2 to 3.1 lakh ಆಗುತ್ತೆ. ಸೊ ಆನ್ ಎನ್ ಅವರೇಜ್ 30 to 34% ಅವರೇಜ್ ಸ್ಯಾಲರಿ ಇನ್ಕ್ರೀಸ್ ಇದೆ. ಎಕ್ಸ್ಪೆಕ್ಟೆಡ್ ಓವರ್ ಆಲ್ ಹೈಕ್ ಫಾರ್ ದ ಗವರ್ಮೆಂಟ್ ಎಂಪ್ಲಾಯೀಸ್. ನೀವು ಕೇಳಬಹುದು, ಸರ್ ನೀವು ಹೇಳಿದ್ರಿ ಬೇಸಿಕ್ ಸ್ಯಾಲರಿಗೆ 2.5 ಅಥವಾ ಫಿಟ್ಮೆಂಟ್ ಫ್ಯಾಕ್ಟರ್ ಇನ್ಕ್ರೀಸ್ ಮಾಡಿದ್ರೆ ಬೇಸಿಕ್ ಸ್ಯಾಲರಿ ಬರುತ್ತೆ ಅಂತ. ಬಟ್ ಇಲ್ಲಿ ಯಾಕೆ ಬರೀ 30 to 34% ಬರುತ್ತೆ ಅಂದ್ರೆ ನಿಮ್ಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ನಾನು ಹೇಳ್ದಂಗೆ, ಸೊ ಇವಾಗ ಫಿಟ್ಮೆಂಟ್ ಫ್ಯಾಕ್ಟರ್ ಅಂತಂದ್ರೆ ಇವಾಗ ಬೇಸಿಕ್ ಪೇ ಇದೆ ಅನ್ಕೊಳ್ಳಿ. ಸೊ ನ್ಯೂ ಬೇಸಿಕ್ ಪೇ ನ ಕ್ಯಾಲ್ಕುಲೇಟ್ ಹೆಂಗ್ ಮಾಡ್ತೀರಾ ಅಂತಂದ್ರೆ ಫಿಟ್ಮೆಂಟ್ ಫ್ಯಾಕ್ಟರ್ ಇಂಟು ಬೇಸಿಕ್ ಪೇ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನ್ಯೂ ಬೇಸಿಕ್ ಪೇ ಸಿಗಬೇಕು ನಿಮಗೆ. ಓಕೆ, ನ್ಯೂ ಬೇಸಿಕ್ ಪೇ ಸಿಗಬೇಕು. ಬಟ್ ರಿವೈಸ್ಡ್ ಬೇಸಿಕ್ ಪೇ ಅಂದ್ರೆ ನ್ಯೂ ಬೇಸಿಕ್ ಪೇ ಸಿಗುತ್ತೆ. ಬಟ್ ಇದ್ರಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಡಿಯರ್ನೆಸ್ ಅಲವೆನ್ಸ್ ಡಿಡಕ್ಷನ್ ಮಾಡಬೇಕು. ನಾರ್ಮಲ್ ಆಗಿ ಡಿಯರ್ನೆಸ್ ಅಲವೆನ್ಸ್ ಏನಪ್ಪಾ ಅಂತಂದ್ರೆ ಪರ್ಸೆಂಟೇಜ್ ಆಫ್ ಬೇಸಿಕ್ ಪ್ಯಾಲಸ್ ಸ್ಯಾಲರಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಿಮ್ದ 0% ತಗೊಂಡ್ಬಂದಿರ, ಬಟ್ 6% 6 ಮಂತ್ಸ್ ಆದ್ಮೇಲೆ ರಿವೈಸ್ ಮಾಡ್ತಾರೆ ಅಂತ ಹೇಳಿದ್ರೆ. ಸೊ ಫಾರ್ ಎಕ್ಸಾಂಪಲ್ ಡಿಯರ್ನೆಸ್ ಅಲವೆನ್ಸ್ 50% ಇತ್ತಂದ್ರೆ ನಿಮ್ಮ ನ್ಯೂ ಬೇಸಿಕ್ ಸ್ಯಾಲರಿ ಎಷ್ಟಾಗುತ್ತೆ ಅಂತಂದ್ರೆ ಫಿಟ್ಮೆಂಟ್ ಫ್ಯಾಕ್ಟರ್ ಇಂಟು ಬೇಸಿಕ್ ಪ್ರೈಸ್ ಇಂಟು 0.5% ಆಗುತ್ತೆ. 0.5 ಯಾಕಂದ್ರೆ 50% ಆಫ್ ದ ಬೇಸಿಕ್ ಪೇನ ರಿಡಕ್ಷನ್ ತರ ಇಲ್ಲಿ 0.5 ಮಾಡುತ್ತೆ. 50% ಅಂದ್ರೆ 0.5 ಮಲ್ಟಿಪ್ಲೈ ಮಾಡಬೇಕು. ಇದ್ರ ಜೊತೆಗೆ ಹೋಮ್ ರೆಂಟ್ ಅಲವೆನ್ಸ್ ಇನ್ಕ್ಲೂಡ್ ಮಾಡಬೇಕು. ಹೋಮ್ ರೆಂಟ್ ಅಲವೆನ್ಸ್ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತಾರಪ್ಪ ಅಂತಂದ್ರೆ ಮೆಟ್ರೋ ಸಿಟೀಸ್ ಅಲ್ಲಿ
27% ಆಫ್ ಬೇಸಿಕ್ ಪೇ, ನ್ಯೂ ಬೇಸಿಕ್ ಪೇ. ನೆಕ್ಸ್ಟ್ ಟೈರ್ 2 ಸಿಟೀಸ್ ಅಲ್ಲಿ 20% ಆಫ್ ನ್ಯೂ ಬೇಸಿಕ್ ಪೇ. ಟೈರ್ 3 ಸಿಟೀಸ್ ಅಲ್ಲಿ 10% ಆಫ್ ನ್ಯೂ ಬೇಸಿಕ್ ಪೇ. ಓಕೆ, ನ್ಯೂ ಬೇಸಿಕ್ ಪೇ. ಸೊ ಇವಾಗ ಏನ್ ಮಾಡ್ತಾರೆ, ಈ ನ್ಯೂ ಬೇಸಿಕ್ ಪೇಗೆ ಫಿಟ್ಮೆಂಟ್ ಫ್ಯಾಕ್ಟರ್ ಇಂಟು ಬೇಸಿಕ್ ಪ್ರೈಸ್ ಇಂಟು ಬೇಸಿಕ್ ಪೇ ಇಂಟು 0.5 ಮಾಡಿದ್ರಲ್ಲ, ಇದಕ್ಕೆ ಇಂಟು ಫಾರ್ ಎಕ್ಸಾಂಪಲ್ ನೀವು ಮೆಟ್ರೋ ಸಿಟಿ ಅನ್ಕೊಳ್ಳಿ 27% ಮಾಡಿ. ಓಕೆ, 27% ಮಾಡ್ತೀರಾ. ನೆಕ್ಸ್ಟ್ ಸಿಟಿ ಪರ್ಸೆಂಟೇಜ್ ಎಷ್ಟು ಅಂತ 0.27 ಮಾಡ್ತೀರಾ, 0.27. ಇದಾದ್ಮೇಲೆ ಟ್ರಾವೆಲ್ ಅಲವೆನ್ಸ್ ಎಷ್ಟಿರುತ್ತೆ, ಟ್ರಾವೆಲ್ ಅಲವೆನ್ಸ್ ಓಕೆ ಸಾರಿ ಮಲ್ಟಿಪ್ಲೈರ್ ಪ್ಲಸ್ ಮಾಡಿ. ನೆಕ್ಸ್ಟ್ ಟ್ರಾವೆಲ್ ಅಲವೆನ್ಸ್ ಆಡ್ ಮಾಡಿ, ಪ್ಲಸ್ ಹೋಮ್ ರೆಂಟ್ ಅಲವೆನ್ಸ್ ಆಡ್ ಮಾಡಿದ್ರೆ ಆಲ್ರೆಡಿ. ಅದ್ರ ಜೊತೆಗೆ ಫೈನಲ್ ಆಗಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ನ ರಿಡ್ಯೂಸ್ ಮಾಡಿ. ಸೊ ಡಿಪೆಂಡಿಂಗ್ ಆನ್ ದ ಮಿನಿಸ್ಟ್ರಿ ಅಥವಾ ಡಿಪೆಂಡಿಂಗ್ ಅಪಾನ್ ಯುವರ್ ವರ್ಕ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರುತ್ತೆ. ಸೊ ಇದೆಲ್ಲದನ್ನು ಡಿಡಕ್ಷನ್ ಮಾಡಿದ್ರೆ ನಿಮಗೆ ಫೈನಲ್ ಆಗಿ ನ್ಯೂ ಬೇಸಿಕ್ ಪೇ ಸಿಗುತ್ತೆ. ಸೊ ಗ್ರಾಸ್ ಸ್ಯಾಲರಿ ಏನಪ್ಪಾ ಅಂತಂದ್ರೆ ರಿವೈಸ್ಡ್ ಬೇಸಿಕ್ ಪೇ ಪ್ಲಸ್ ಡಿಯರ್ನೆಸ್ ಅಲವೆನ್ಸ್ ಪ್ಲಸ್ ಹೋಮ್ ರೆಂಟ್ ಅಲವೆನ್ಸ್ ಪ್ಲಸ್ ಟ್ರಾವೆಲ್ ಅಲವೆನ್ಸ್ ಮೈನಸ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮಾಡಿದ್ರೆ ನಿಮ್ಗೆ ಗ್ರಾಸ್ ಸ್ಯಾಲರಿ ಸಿಗುತ್ತೆ. ಹಾಗಾಗಿ ಇದರ ಡಿಡಕ್ಷನ್ಸ್ ಮತ್ತೆ ಡಿಯರ್ನೆಸ್ ಅಲವೆನ್ಸ್ 0.5 ಮಾಡೋದ್ರಿಂದ ನಿಮಗೆ ಡೈರೆಕ್ಟ್ ಆಗಿ ಬೇಸಿಕ್ ಪೇ ಮಲ್ಟಿಪ್ಲೈ ಆಗೋದಿಲ್ಲ. ಸೊ ಇನ್ಸ್ಟೆಡ್ ಆಫ್ ಡಬಲ್ ಮಲ್ಟಿಪ್ಲೈ ಆಗೋ ಬದಲು 30 to 34%, 20 to 25% ಆ ತರ ಇನ್ಕ್ರೀಸ್ ಆಗುತ್ತೆ. ಸೊ ಕಂಪ್ಯಾರಿಸನ್ ಗೆ ನೋಡಿ, 7th ಪೇ ಕಮಿಷನ್ ಮತ್ತೆ 8th ಪೇ ಕಮಿಷನ್ ಕಂಪ್ಯಾರಿಸನ್ ಅಲ್ಲಿ ಫಿಟ್ಮೆಂಟ್ ಫ್ಯಾಕ್ಟರ್ 2016 ಅಲ್ಲಿ 7th ಪೇ ಕಮಿಷನ್ ಪ್ರಕಾರ 2.75% ಇತ್ತು. ಸೊ ಇದ್ರ ಪ್ರಕಾರ ಅಂತಂದ್ರೆ ಮಲ್ಟಿಪ್ಲೈ ಎಷ್ಟು ಆಗಬೇಕು, ಆಲ್ಮೋಸ್ಟ್ 250% ಇನ್ಕ್ರೀಸ್ ಆಗಬೇಕಿತ್ತು. ಬಟ್ ಆಗಿರೋದು ಎಷ್ಟು 23.55% ಅಷ್ಟೇ ಇನ್ಕ್ರೀಸ್ ಆಗಿದೆ. ಸೊ ಅವಾಗ ಮಿನಿಮಮ್ ಬೇಸಿಕ್ ಸ್ಯಾಲರಿ ಎಷ್ಟಿತ್ತು 18,000, ಮ್ಯಾಕ್ಸಿಮಮ್ ಪೇ 2.5 ಲ್ಯಾಕ್ ಇತ್ತು. ಡಿಎ ರಿಸೆಟೆಡ್ 0% ಇತ್ತು. ಲೇಟರ್ ಇಟ್ ವೆಂಟ ಇನ್ಕ್ರೀಸ್ ಆಗ್ತಾ ಹೋಗ್ತು. ಇಂಪ್ಲಿಮೆಂಟೇಷನ್ ಕಾಸ್ಟ್ 1.20 ಲ್ಯಾಕ್ ಕ್ರೋರ್ ಇತ್ತು. ಇವಾಗ 8th ಪೇ ಕಮಿಷನ್ ಪ್ರಕಾರ ಎಕ್ಸ್ಪೆಕ್ಟೆಡ್ ಪ್ರಕಾರ ಫಿಟ್ಮೆಂಟ್ ಫ್ಯಾಕ್ಟರ್ 1.83 2.46 ಅಂತ ಡಿಸೈಡ್ ಮಾಡಿದ್ದಾರೆ. ಆನ್ ಅನ್ ಅವರೇಜ್ ಓವರ್ ಆಗಿ 30 to 34% ಇನ್ಕ್ರೀಸ್ ಆಗುತ್ತೆ. ಬೇಸಿಕ್ ಸ್ಯಾಲರಿ ಬಿಟ್ವೀನ್ 45,000 ಇರುತ್ತೆ ಅಂಡ್ ಮ್ಯಾಕ್ಸಿಮಮ್ ಸ್ಯಾಲರಿ 3.5 to 4 ಲ್ಯಾಕ್ ಇರುತ್ತೆ. ಆಲ್ಮೋಸ್ಟ್ IT ಕಂಪನಿಲಿ ಇಷ್ಟು ಸಿಗೋದಿಲ್ಲ. ನೆಕ್ಸ್ಟ್ ಡಿಯರ್ನೆಸ್ ಅಲವೆನ್ಸ್ 0% ಇಟ್ಟಿದೆ ಸದ್ಯಕ್ಕೆ, ಬಟ್ 6 ಮಂತ್ ಆದ್ಮೇಲೆ ಚೇಂಜ್ ಮಾಡಬಹುದು ಅಂತ ಇದೆ. ಸೊ ಟೋಟಲ್ ಇಂಪ್ಲಿಮೆಂಟೇಷನ್ ಕಾಸ್ಟ್ 2.5 to 3 ಲ್ಯಾಕ್ ಕ್ರೋರ್ ರುಪೀಸ್ ಗವರ್ಮೆಂಟ್ ಗೆ ಆಗ್ತಾ ಇದೆ. ಓಕೆ, ದೆನ್ ವಿತ್ ರೆಸ್ಪೆಕ್ಟ್ ಟು ಅಲವೆನ್ಸಸ್ ಅಂಡ್ ಪೆನ್ಷನ್ ರಿಫಾರ್ಮ್ಸ್ ಅಂದ್ರೆ ಡಿಯರ್ನೆಸ್ ಅಲವೆನ್ಸ್ ಹೇಳ್ದಂಗೆ currently reset to 0 at implementation, then revised every 6 months based on the all India consumer price index. ಜಾಸ್ತಿ ಮಾಡ್ಬೇಕಾ ಕಡಿಮೆ ಮಾಡ್ಬೇಕಂತ ಆಮೇಲೆ ಗೊತ್ತಾಗುತ್ತೆ. Then house rent allowance likely to increase significantly with urban inflation adjustment and revised city classifications. ನಾ ಹೇಳ್ದಂಗೆ ಮೆಟ್ರೋ 27%, ಟೈರ್ 2 20%, ಟೈರ್ 3 10%. Then allowance simplification. There is multiple smaller allowances to be streamlined and consolidated for easier administration. ಎಷ್ಟೊಂದು ಅಲವೆನ್ಸಸ್ ಇತ್ತಲ್ಲ ಅದೆಲ್ಲದನ್ನು ಕ್ಲಬ್ ಮಾಡಿ ಒಂದೇ ಕಾಮನ್ ಅಲವೆನ್ಸಸ್ ಅಲ್ಲಿ ಸಿಂಪ್ಲಿಫೈ ಮಾಡ್ತಾ ಇದ್ದಾರೆ. ದೆನ್ ಪೆನ್ಷನ್ ಪ್ಯಾರಿಟಿ ಅಂದ್ರೆ ಪೆನ್ಷನರ್ಗೂ ಕೂಡ ರಿಸೀವ್ ದ ಸೇಮ್ ಫಿಟ್ಮೆಂಟ್ ಫ್ಯಾಕ್ಟರ್ ಮಲ್ಟಿಪ್ಲೈಯರ್ ಆಸ್ ದ ಆಕ್ಟಿವ್ ಎಂಪ್ಲಾಯೀಸ್ ಸೊ ದಟ್ ಇಟ್ ಎನ್ಶೂರ್ಸ್ ಫೇರ್ ಟ್ರೀಟ್ಮೆಂಟ್. ಓಕೆ, ನೆಕ್ಸ್ಟ್ ಫಿಸಿಕಲ್ ಅಂಡ್ ಎಕನಾಮಿಕ್ ಇಂಪ್ಯಾಕ್ಟ್ ಆಫ್ ದಿಸ್ 8th ಪೇ ಕಮಿಷನ್ ಏನಪ್ಪಾ ಅಂತಂದ್ರೆ ಅವಾಗಲೇ ಹೇಳ್ದಂಗೆ ಟೋಟಲ್ ಕಾಸ್ಟ್ ಅರೌಂಡ್ 2.5 to 3 ಲ್ಯಾಕ್ ರುಪೀಸ್ ಕ್ರೋರ್ ಆಗುವಂತದ್ದು ಇದೆ. ಸೊ ಆಲ್ಮೋಸ್ಟ್ 1% ಆಫ್ ದ GDP ಆಫ್ ಟೋಟಲ್ ಫಿಸಿಕಲ್ ಇಂಪ್ಯಾಕ್ಟ್ ಇದೆ. ಸೊ ಇಂಪ್ಲಿಮೆಂಟೇಷನ್ ಸ್ಟ್ರಾಟಜಿ ಏನಪ್ಪಾ ಅಂತಂದ್ರೆ ಮೇ ಬಿ ರೋಲ್ಡ್ ಔಟ್ ಇನ್ ಫೇಸಸ್ ಟು ಮೇಂಟೈನ್ ಫಿಸಿಕಲ್ ಡಿಸಿಪ್ಲಿನ್ ಅಂಡ್ ಮ್ಯಾನೇಜ್ ಗವರ್ಮೆಂಟ್ ಎಕ್ಸ್ಪೆಂಡಿಚರ್. ಬಟ್ ಗವರ್ಮೆಂಟ್ ಡಿಸೈಡ್ ಮಾಡಿದೆ ಆಲ್ ಎಂಪ್ಲಾಯೀಸ್ ಗೆ January 1st 2026 ಇಂದ ಅಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ. ಎಕನಾಮಿಕ್ ಸ್ಟಿಮ್ಯುಲಸ್ ಅಂದ್ರೆ ಎಕ್ಸ್ಪೆಕ್ಟೆಡ್ ಟು ಬೂಸ್ಟ್ ಕನ್ಸಂಪ್ಷನ್ ಅಂಡ್ ಮಿಡಲ್ ಕ್ಲಾಸ್ ಸ್ಪೆಂಡಿಂಗ್, ಪ್ರೊವೈಡಿಂಗ್ ಸಿಗ್ನಿಫಿಕೆಂಟ್ ಸ್ಟಿಮ್ಯುಲಸ್ ಟು ಇಂಡಿಯನ್ ಎಕಾನಮಿ. ಓಕೆ, ಸೊ ಕೀ ರಿಫಾರ್ಮ್ಸ್ ಎಕ್ಸ್ಪೆಕ್ಟೆಡ್ ಇನ್ 8th ಪೇ ಕಮಿಷನ್ ಅಂತಂದ್ರೆ ಆಗ್ಲೇ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಸಮರೈಸ್ ಮಾಡ್ಬೇಕಂದ್ರೆ ಸಿಂಪ್ಲಿಫೈಡ್ ಪೇ ಮ್ಯಾಟ್ರಿಕ್ಸ್, ಪರ್ಫಾರ್ಮೆನ್ಸ್ ಲಿಂಕ್ಡ್ ಇನ್ಕ್ರಿಮೆಂಟ್ಸ್ ಅಂತ. ಇದರಲ್ಲಿ ಏನಂತಂದ್ರೆ ಮೆರಿಟ್ ಬೇಸ್ಡ್ ಪ್ರೋಗ್ರೆಷನ್ ಟು ರಿವಾರ್ಡ್ ಎಕ್ಸಲೆನ್ಸ್ ಅಂಡ್ ಪ್ರೊಡಕ್ಟಿವಿಟಿ, ವೆರಿ ಇಂಪಾರ್ಟೆಂಟ್. ಸೊ ಮೆರಿಟ್ ಬೇಸ್ ಪ್ರೋಗ್ರೆಷನ್ ಆಗ್ತಾ ಹೋಗುತ್ತೆ. ನೀವು ಯಾವ ತರ ಮೆರಿಟ್ ಅದನ್ನ ಯಾವ ತರ ಪರ್ಫಾರ್ಮೆನ್ಸ್ ಮಾಡ್ತಾ ಹೋಗ್ತಾರೆ ನಿಮ್ಮ ಕಂಪೆನ್ಸೇಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ದೆನ್ ಡಿಜಿಟಲ್ ವರ್ಕ್ ಅಲವೆನ್ಸಸ್ ಕೊಡುತ್ತೆ. ದಟ್ ಈಸ್ ನ್ಯೂ ಪ್ರೊವಿಷನ್ಸ್ ಫಾರ್ ರಿಮೋಟ್ ವರ್ಕ್ ಅಂಡ್ ಡಿಜಿಟಲ್ ರಿಕ್ವೈರ್ಮೆಂಟ್ಸ್ ಕೂಡ ಇದು ಮಾಡ್ತಾ ಇದ್ದಾರೆ. ಸೊ ವರ್ಕ್ ಫ್ರಮ್ ಹೋಮ್ ಇರುತ್ತಲ್ಲ ಅದಕ್ಕೆ ನಾರ್ಮಲಿ IT ಕಂಪನಿಯಲ್ಲಿ ಕೊಡ್ತಾರೆ, ಅದನ್ನ ಇವರು ಕೂಡ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. Then private sector alignment, that is for better benchmarking with the private sector compensation standards. Okay, so these are the key reforms of 8th pay commission. What does it mean for India ಅಂತಂದ್ರೆ 8th pay commission represents transformative step in modernizing India's salary structure, balancing fairness, fiscal discipline, digital transformation for over 1 crore beneficiaries. ಅಡ್ವಾಂಟೇಜ್ ಏನಪ್ಪಾ ಅಂತಂದ್ರೆ ನಾರ್ಮಲಿ ಗವರ್ಮೆಂಟ್ ಎಂಪ್ಲಾಯ್ಸ್ ಹತ್ರ ಮೇಜರ್ ಇಶ್ಯೂ ಏನಪ್ಪಾ ಅಂತಂದ್ರೆ ಕರಪ್ಷನ್ ಆಗ್ತಿರುತ್ತೆ.
ಸೊ ಒನ್ ಆಫ್ ದ ಮೇಜರ್ ರೀಸನ್ ಬಿಹೈಂಡ್ ಕರಪ್ಷನ್ ಏನಪ್ಪಾ ಅಂತಂದ್ರೆ ಲೋ ಸ್ಯಾಲರಿ ಅಂತ ಹೇಳ್ತಾರೆ, ಲೋ ಇನ್ಕಮ್ ಆರ್ ಲೋ ಸ್ಯಾಲರಿ ಅಂತ ಹೇಳ್ತಾರೆ. ಇವಾಗ ಏನಾಗುತ್ತೆ, ಈ ಲೋ ಸ್ಯಾಲರಿನ ಬೇಸಿಕ್ 46,000 ಕೊಟ್ರೆ ಇಟ್ ವಿಲ್ ಟು ಎನ್ ಎಕ್ಸ್ಟೆಂಟ್ ರೆಡ್ಯೂಸ್ ಕರಪ್ಷನ್, ಬಟ್ ಅಗೇನ್ ಡಿಪೆಂಡ್ಸ್ ಆನ್ ದ ಇಂಡಿವಿಜುವಲ್. So 2025 commission was formed, comprehensive framework began, 2026 implementation for 1st January 2027-28, possible arrear disbursement if delayed, and takeaway ಅಂತಂದ್ರೆ 30 to 34% average hike ಇದೆ. Dearness allowance, home rent allowance are reset, pension reforms and digital era changes mark a new chapter in Indian government workforce, a very significant improvement in Indian governance ಅಂತಾನೆ ಹೇಳಬಹುದು. So this is everything about pay commission and how your salary can be improved ಅಂತ. ಓಕೆ, ಸೊ ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಬೇರೆ ವಿಡಿಯೋಸ್ನ ಮಾಡ್ಬೇಕಂತ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ, ಅದ್ರ ಮೇಲೆ ವಿಡಿಯೋ ತರಿಸ್ತೀನಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕ್ಲಿಕ್ ಆನ್ ದ ಬೆಲ್ ಐಕಾನ್ ಸೊ ದ್ಯಾಟ್ ಯು ಡೋಂಟ್